ಫ್ರೆಂಡ್ಸ್, ಸದ್ಯದ ಪರಿಸ್ಥಿತಿನಲ್ಲಿ ನಾವು ಹೇರ್ ಕಟ್ ಮಾಡ್ಕೊಳ್ಳೋಕ್ಕೆ ಹೊರಗಡೆ ಹೋಗಿ ಸುತ್ತಾಡಿ ಸೇಫ್ಟಿಯಾಗಿ ಏನೋ ಪ್ರಿಕಾಷನ್ಸ್ನ ಇಟ್ಕೊಂಡು ಹೇರ್ ಕಟ್ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಹೀಗಾಗಿ ನಾನು ಇವತ್ತೊಂದು ಸ್ಪೆಷಲ್ ಯೂಸ್ಫುಲ್ ಮತ್ತೊಂದು ಪರ್ಫೆಕ್ಟ್ ಪ್ರಾಡಕ್ಟ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಫಿಲಿಪ್ಸ್ ಹೇರ್ ಕ್ಲಿಪ್ಪರ್ ಅಂತ. ಈ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಹೇರ್ಸ್ಗಳನ್ನ ನೀವೇ ಸುಲಭವಾಗಿ ಕಟ್ ಮಾಡ್ಕೋಬೋದು. ಹಾಗಾದರೆ ಯಾವ ರೀತಿಯಾಗಿ ಇದನ್ನು ಬಳಸೋದು ಅಂತ 4 ಸ್ಟೆಪ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟಲ್ಲೇ ಸದ್ಯಕ್ಕೆ ಈ ಪ್ರಾಡಕ್ಟನ್ನ ಅನ್ಬಾಕ್ಸ್ ಮಾಡಿ ಏನೆಲ್ಲ ಅಸೆಸರೀಸ್ ಕೊಡ್ತಿದ್ದಾರೆ ನೋಡೋಣ ಬನ್ನಿ. ಮೊದಲನೇದಾಗಿ ನೀವಿಲ್ಲಿ ಬಾಕ್ಸ್ನ ನೋಡ್ತಾ ಇರುವಂಥದ್ದು. ಬಾಕ್ಸ್ನ ಮೇಲೆ ಬ್ರ್ಯಾಂಡ್ ನೇಮಿಂಗ್ ಮತ್ತು ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ಗೆ ಕೆಲವೊಂದು ಪಿಕ್ಚರ್ಸ್ಗಳನ್ನ ನೋಡ್ತಾ ಇದ್ವಿ. ಹಿಂದಿನ ಭಾಗ ಕೆಲವೊಂದು ಸ್ಪೆಸಿಫಿಕೇಶನ್ ಹೈಲೈಟ್ ಮಾಡಿದ್ರೆ, ಇನ್ನು ಈ ಸೈಡ್ಗೆ ಕೂಡ ಅಷ್ಟೇ ಎಲ್ಲ ಡೀಟೇಲ್ಸ್ಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ನಾನಿವಾಗ ಈ ಸೀಲನ್ನು ಮೊದಲು ಬ್ರೇಕ್ ಮಾಡ್ತಾ ಇದ್ದೀನಿ. ಓಕೆ ಬ್ರೇಕ್ ಮಾಡಿ ಒಳಗಡೆಯಿಂದ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಬಾಕ್ಸನ್ನು ನೋಡ್ತಾ ಇದ್ವಿ. ಬಾಕ್ಸನ್ನ ಓಪನ್ ಮಾಡಿದ ತಕ್ಷಣ ಮೊದಲು ನಿಮಗೆ ಕೆಲವೊಂದು ವಾರಂಟಿ ಕಾರ್ಡ್, ಯೂಸರ್ ಮ್ಯಾನುವಲ್ ಮತ್ತು ಕೆಲವೊಂದು ಪೇಪರ್ ವರ್ಕ್ಸ್ನ ನೋಡ್ತಾ ಇದ್ವಿ. ಇದನ್ನ ಪಕ್ಕ ಕಡೆನ ಇನ್ನು ನೆಕ್ಸ್ಟ್ ನೀವು ಇಲ್ಲೊಂದು ಚಾರ್ಜರ್ನ ನೋಡ್ಕೋಬೋದು. ಸ್ವಲ್ಪ ಹೆವಿ ಆಗಿದೆ ಮತ್ತು ವೈರ್ ಕೂಡ ತುಂಬ ಉದ್ದ ಇದೆ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ನಿಮಗೆ ಈ ಹೇರ್ ಕ್ಲಿಪ್ಪರ್ ಕಾಣಿಸ್ತಾ ಇದೆ. ಸೊ ಇದು ಕೂಡ ಒಂದು ಒಳ್ಳೆಯ ಕ್ವಾಲಿಟಿನ ಕೊಟ್ಟಿದ್ದಾರೆ ಅಂತ ಹೇಳ್ಕೋಬೋದು. ಫೈಬರ್ ಇದೆ. ಇನ್ನು ಇದನ್ನ ಬಿಟ್ಟರೆ ನಿಮಗೊಂದು ಕ್ಲೀನ್ ಮಾಡೋಕ್ಕೆ ಬ್ರಷನ್ನು ಕೊಡ್ತಿದ್ದಾರೆ. ಇದನ್ನ ಪಕ್ಕ ಕಡೆನ ಇನ್ನು ನಮ್ಮ ಮೇನ್ ಟ್ರಿಮ್ಮರ್. ಓಕೆ ಓಹೋ, ಕ್ವಾಲಿಟಿ ಫಸ್ಟ್ ಲುಕ್ಕಲ್ಲಿ ಇಷ್ಟ ಆಯ್ತು ನನಗೆ. ಸೊ ನೋಡೋಕ್ಕೆ ಈ ರೀತಿಯಾಗಿದೆ, ನೀವು ನೋಡ್ಕೋಬೋದು. ಮುಂದಿನ ಭಾಗ ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ಗೆ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಕೆಳಗಡೆ ಸ್ವಿಚ್ ಆನ್ ಮತ್ತು ಸ್ವಿಚ್ ಆಫ್ ಕೀನ ನೋಡ್ತಾ ಇದ್ವಿ. ಮೇಲೆ ಇಲ್ಲಿ 2x ಸ್ಟೈಲ್ನೆಸ್ ಸ್ಟೈಲ್ ಬ್ಲೇಡ್ಸ್ಗಳನ್ನ ನೋಡ್ತಾ ಇದ್ವಿ. ಮತ್ತು ಹಿಂದಿನ ಭಾಗ ಗ್ರಿಪ್ ಎಲ್ಲ ತುಂಬ ಚೆನ್ನಾಗಿದೆ. ಜಿಗ್ಜಾಗ್ ಕೈಯಲ್ಲಿ ಗಟ್ಟಿಯಾಗಿ ಇಟ್ಕೋಬೋದು. ಇನ್ನು ಕೆಳಗಡೆ ಚಾರ್ಜಿಂಗ್ ಪಿನ್ನ ಕೊಡ್ತಿದ್ದಾರೆ. ಫಸ್ಟ್ ಇಂಪ್ರೆಷನಲ್ಲಿ ಇದ್ರ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಮತ್ತು ಗ್ರಿಪ್ ಏನಿದೆ ನಿಜವಾಗ್ಲೂ ತುಂಬ ಕಂಫರ್ಟೇಬಲ್ ಮತ್ತು ನನಗೆ ತುಂಬ ಇಷ್ಟ ಆಯಿತು. ಸೊ 4 ಸ್ಟೆಪ್ಸ್ಗಳಲ್ಲಿ ಇದರಲ್ಲಿ ಮೊದಲನೇ ಸ್ಟೆಪ್ ಬರುತ್ತೆ. ನೀವು ಇದನ್ನು ಅಪ್ವರ್ಡ್ ಡೈರೆಕ್ಷನಲ್ಲಿ ಹೇರ್ ಕಟ್ಸ್ಗಳನ್ನ ಮಾಡ್ಕೋಬೋದು. ಇಷ್ಟಲ್ಲದೆ ಫಸ್ಟ್ ಸ್ಟೆಪ್ಪಲ್ಲಿ ನಾನಿಲ್ಲಿ 19ರಿಂದ 23 ಆಪ್ಷನ್ ಅಂತಂದರೆ ನಿಮಗೆ ಇಲ್ಲಿ ಲಾಸ್ಟ್ ಆಪ್ಷನ್ 23 ತನಕ ಸಿಗುತ್ತೆ. ಸೊ ನಿಮ್ಮ ಹೇರ್ಸ್ಗಳ ಪ್ರಕಾರ ಸೈಡ್ ಹೇರ್ಸ್ಗಳನ್ನ ನಾವು ಮೊದಲನೇ ಸ್ಟೆಪ್ಪಲ್ಲಿ ಎಲ್ಲ ಈಕ್ವಲ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ನನ್ನ ಹೇರ್ಸ್ಗಳ ಪ್ರಕಾರ ನಾನು 15ರಿಂದ 13 ಪಾಯಿಂಟ್ಸ್ಗಳನ್ನ ಸೆಟ್ ಮಾಡಿ ಹೇರ್ ಕಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಸೈಡಿಂದ ಈ ರೀತಿಯಾಗಿ ನೀವು ಕ್ಲೀನಾಗಿ ಒಂದೇ ಸಮನೆ ಎಂಡ್ ತನ, ಈ ಮೇಲಿನ ಎಂಡ್ ತನ ನೀವು ಮೊದಲು ಹೇರ್ ಕಟ್ಟನ್ನು ಮಾಡ್ಕೊಳ್ಳಿ. ಸೊ ಹಿಂದಿನ ಭಾಗ ಕೂಡ ಈಸಿಯಾಗಿ ಈ ರೀತಿಯಾಗಿ ಒನ್ ಹ್ಯಾಂಡಲ್ಲಿ ನಿಮ್ಮ ಹೇರ್ಸ್ಗಳನ್ನ ನೀವು ಕ್ಲೀನಾಗಿ ಕಟ್ ಮಾಡ್ಕೋಬೋದು. ಸೊ 3 ಡೈರೆಕ್ಷನಲ್ಲಿ ಈ ರೀತಿಯಾಗಿ ಚೆನ್ನಾಗಿ ನೀವು ಕಟ್ ಮಾಡಿಕೊಂಡು ಎಲ್ಲ ಕೂದಲುಗಳನ್ನ ಒಂದು ಲೆವೆಲ್ಗೆ ಫಸ್ಟ್ ಸ್ಟೆಪ್ಪಲ್ಲಿ ಸೆಟ್ ಮಾಡ್ಕೊಳ್ಳಿ. ಇನ್ನು ಸ್ಟೆಪ್ ನಂಬರ್ 2ನಲ್ಲಿ ನೀವು 3ರಿಂದ 4 ಪಾಯಿಂಟ್ಸ್ಗಳನ್ನ ರೆಡ್ಯೂಸ್ ಮಾಡಿ, ನಾನಿಲ್ಲಿ ಮೊದಲು 15 ಇಟ್ಟಿದ್ದೆ, ಇವಾಗ 12ರಿಂದ 13 ಪಾಯಿಂಟನ್ನ ಸೆಟ್ ಮಾಡಿ 2ನೇ ಲೆವೆಲಲ್ಲಿ ಈ ಮಿಡಲ್ ಪೋರ್ಷನ್ ಏನಿದೆ ಇದನ್ನು ನೀವು ಚೆನ್ನಾಗಿ ಈ ರೀತಿಯಾಗಿ ಕ್ಲೀನಾಗಿ ಕಟ್ ಮಾಡ್ಕೋಬೋದು. ಸೊ ಸೇಮ್ ಸೀಕ್ವೆನ್ಸಲ್ಲಿ ಇದೇ ರೀತಿಯಾಗಿ ನೀವು ಹೇರ್ಸನ್ನು ಹಿಂದೆ ಮತ್ತು ಮುಂದಿನ ಭಾಗ ಸೈಡ್ ಎಡ್ಜಸ್ಸಲ್ಲೆಲ್ಲ ಈ ರೀತಿಯಾಗಿ ಚೆನ್ನಾಗಿ ಕ್ಲೀನ್ ಆಗಿ ನೀವು ಹೇರ್ ಕಟ್ಟನ್ನು ಮಾಡ್ಕೋಬೋದು. ಇನ್ನು 3ನೇ ಸ್ಟೆಪ್ಪಲ್ಲಿ ನೀವು ಲೋವರ್ ಎಂಡ್ ಅಂತಂದರೆ ಅದೇ ಸೇಮ್ ಸೀಕ್ವೆನ್ಸಲ್ಲಿ ಕೆಳಗಿರುವಂಥ ಕೂದಲುಗಳನ್ನ ಚೆನ್ನಾಗಿ ಈ ರೀತಿಯಾಗಿ ಕಟ್ ಮಾಡ್ಕೋಬೋದು. ಸೊ ನನ್ನ ಹೇರ್ಸಲ್ಲಿ ತುಂಬ ಚಿಕ್ಕದಾಗಿದೆ. ನಾನೊಂದು ಲೆವೆಲ್ಗೆ ಸೆಟ್ ಮಾಡಿ ಇಲ್ಲಿ 9 ಪಾಯಿಂಟ್ಸ್ ಇಷ್ಟು ನಾನು ಇಲ್ಲಿ ಹೇರ್ ಕಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮುಂದಿನ ಸೈಡಲ್ಲಿ ಮತ್ತು ಈ ಕೊನೆಯ ಎಡ್ಜಸ್ಸಲ್ಲಿ ಚೆನ್ನಾಗಿ ಕ್ಲೀನ್ ಆಗಿ ನೀವು ಹೇರ್ ಕಟ್ಟನ್ನು ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ 4ನೇ ಸ್ಟೆಪ್ ಬರುತ್ತೆ. ಕಂಪ್ಲೀಟ್ ನಿಮ್ಮ ಹೇರ್ ಕಟ್ ಆದ ತಕ್ಷಣ ನೀವು ಈ ಮೇಲಿನ ಕ್ಯಾಪನ್ನು ತೆಗೆದು ಬ್ಲೇಡ್ನ ಸಹಾಯದಿಂದ ಪ್ಲೇನ್ ಲೈನಿಂಗ್ನ ಕಟ್ ಮಾಡ್ಕೋಬೋದು. ಸೊ ನಿಮ್ಮ ಕಿವಿ ಹತ್ತಿರದಲ್ಲಿರುವಂಥ ಈ ಭಾಗನ ಈ ರೀತಿಯಾಗಿ ಕ್ಲೀನಾಗಿ ಶೇಪ್ ಕೊಟ್ಕೊಳ್ಳಿ. ಇನ್ನು ಹಿಂದಿನ ಭಾಗ ಕೂಡ ಈಸಿಯಾಗಿ ಒನ್ ಹ್ಯಾಂಡಲ್ಲಿ ಕಟ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನೀವು ಒಂದು ಕ್ಲೀನ್ ಲೈನನ್ನು ಇಲ್ಲೇ ಸೆಟ್ ಮಾಡಿಕೊಂಡು ಒಂದು ಒಳ್ಳೆಯ ಲುಕ್ಕನ್ನು ಪಡ್ಕೊಳ್ಬೋದು. ಇಟ್ಟು ಫೈನಲಿ ನೀವು ಕೊನೆಯ ಲುಕ್ಕನ್ನು ನೋಡ್ಕೋಬೋದು. ಬಿಫೋರ್ ಯಾವ ರೀತಿ ನನ್ನ ಹೇರ್ಸ್ಗಳಿತ್ತು ಮತ್ತು ನಾನು ಕಟ್ಟಿಂಗ್ ಮಾಡ್ಕೊಂಡ ತಕ್ಷಣ ಆಫ್ಟರ್ ಯಾವ ರೀತಿ ಲುಕ್ಸ್ ಕಾಣಿಸುತ್ತೆ ಅಂತ. ಸೊ ಈ ಹೇರ್ ಟ್ರಿಮ್ಮರ್ ಏನಿದೆ ಇದು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಇದ್ರ ಬೆಲೆ ಕೇವಲ 1300 ರೂಪಾಯಿ. ಅಮೆಝಾನ್ದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಚೆಕ್ ಮಾಡ್ಕೋಬೋದು. ನನ್ನ ಪ್ರಕಾರ ಸೇಫ್ಟಿ ಇಟ್ಕೊಂಡು ಮತ್ತು ಸೆಲ್ಫ್ ಹೇರ್ ಕಟ್ ಮಾಡ್ಕೊಳ್ಳೋಕ್ಕೆ ಇದೊಂದು ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಖಂಡಿತ ಒಂದು ಸರ್ತಿ ಈ ಪ್ರಾಡಕ್ಟ್ನ ನೀವು ಚೆಕ್ ಮಾಡ್ಕೋಬೋದು.
ನಿಮ್ಗೆ ಏನು ಅನಿಸುತ್ತೆ ಈ ಕ್ಲಿಪ್ಪರ್ನ ಬಗ್ಗೆ ಕೆಳಗಡೆ ಗಮನಿಸೋಕ್ಕೆ ಮರಿಬೇಡಿ. ಸಿಗೋಂತೆ ಮುಂದೆ ಅಲ್ಲಿಗೆ ಸಿ ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.